ಇವನ್ ಯಾರೋ ಅಡ್ಕಸ್ಬಿ ಉಕ್ರೇನ್ಗೆ ಹೋಗಿ MBBS ಮಾಡ್ಕೊಂಡು ಬಂದ್ರು ಕೂಡ ಭಾರತ್ ಗಡ್ಸಿಲ್ಲ ಅಂತ ಮಾತನಾಡ್ತಾನೆ. ಇವನಿಗಿಂತ 3ನೇ ಕ್ಲಾಸ್ ಫೇಲ್ ಆಗಿರೋ ಲಾರಿ ಡ್ರೈವರ್ ಲಾರಿ ಹಿಂದೆ ಭಾರತ್ ಮಾತಾ ಕಿ ಜೈ ಅಂತ ಹಾಕೊಂಡಿರ್ತಾನೆ. ಭಾರತೀಯ ಶಿಕ್ಷಣಕ್ಕೆ ಮೌಲ್ಯ ಕೊಡ್ತಕ್ಕಂಥ ಶಾಲೆಗಳಿಗೆ ಕಳಿಸಿ, ಆಗ ತಂದೆ ತಾಯಿಗಳು ಇಡೀ ಸಮಾಜದ ಎದುರುಗಡೆ ತಲೆಬಾಗಿಸುವ ಪರಿಸ್ಥಿತಿ ಬರೋದಿಲ್ಲ. ಕಲಿಯುಗದಲ್ಲಿ ಯಾವ ಶಿವಾಜಿಯು ಮತ್ತೆ ಹುಟ್ಟಿ ಬರೋದಿಲ್ಲ. ಸಂಘ ಶಕ್ತಿ ಕಲಿಯುಗೆ ಅಂತ ಸಂಘಟನೆ ಮಾತ್ರ ಇವತ್ತು ನಮ್ಮನ್ನು ಉಳಿಸೋದಕ್ಕೆ ಸಾಧ್ಯ, ಹೊರತು ಬೇರೆ ಯಾವ ಶಕ್ತಿ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಕೊಡಗಿನಲ್ಲಿ ಹುಟ್ಟಿ ದೇಶಕ್ಕಾಗಿ ದುಡಿಯೋದು ಹೇಗೆ ಅಂತ ಕೊಡಗಿನಲ್ಲಿ ಹುಟ್ಟಿದ ಕಾರ್ಯಪ್ಪರಿಂದ ಕಲಿತೇವೆ. ಧರ್ಮಕ್ಕಾಗಿ ಮಡಿಯೋದು ಹೇಗೆ ಅಂತ ಈ ಮಣ್ಣಿನಲ್ಲಿ ಮಡ್ದಂತಹ ಕುಟ್ಟಪ್ಪನವರಿಂದ ಕಲಿತೇವೆ. ಒಬ್ಬ ಹರ್ಷನ ಹತ್ಯೆಯಿಂದ ಲಕ್ಷಾಂತರ ಮಂದಿ ಹರ್ಷಂದಿರು ಹುಟ್ಟುಕೊಳ್ತಾರೆ ಅನ್ನುವಂತಹದ್ದು ಜಿಹಾದಿಗಳಿಗೆ ಅರ್ಥ ಆಗಿಲ್ಲ. ಭಾರತಾಂಬೆಯ ಪಾದಕಮಲಗಳಿಗೆ ನನ್ನ ಹೃದಯ ಪುಷ್ಪವನ್ನು ಅರ್ಪಿಸ್ತಾ, ದಿವ್ಯತ್ರಯರನ್ನ ಮನದಲ್ಲಿ ಸ್ಮರಿಸ್ತಾ, ವೇದಿಕೆ ಮೇಲೆ ಪರಪೂಜ್ಯ ಸ್ವಾಮೀಜಿಗಳಿಬ್ಬರಿದ್ದಾರೆ, ಸಾಕಷ್ಟು ಮಂದಿ ಹಿಂದೂ ಪರ ಸಂಘಟನೆಯ ಸಂಘಟಕರಿದ್ದಾರೆ ಮತ್ತು ಸಮಸ್ತ ಸೋಮವಾರಪೇಟೆ ಮತ್ತು ಕೊಡಗು ಜಿಲ್ಲೆಯಾದ್ಯಂತದಿಂದ ಬಂದಿರತಕ್ಕಂತಹ ಸಮಸ್ತ ಹಿಂದೂ ಬಾಂಧವರಿಗೆ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಯಾವ ಊರಿನ ತಾಯಿಯಂದ್ರು ತನ್ನ ಗರ್ಭದಲ್ಲಿರುವಾಗಲೇ ಮಕ್ಕಳನ್ನ ಸೈನ್ಯಕ್ಕೆ ಕಳಿಸ್ಬೇಕು ಅಂತ ತಯಾರು ಮಾಡ್ತಿರ್ತಾರೋ, ಯಾವ ಊರಿನ ತಾಯಿಯಂದ್ರಲ್ಲಿ ನನಗೆ ಹುಟ್ಟಬಲ್ಲ ಮಗ ದೇಶ ಕಾಯುವವನೇ ಆಗಬೇಕು ಅನ್ನುವಂತಹ ಮನೋಭಾವ ಇರುತ್ತೋ ಅಂತಹ ಊರಿಗೆ ಬರೋದಕ್ಕೆ ನಾನು ಬಹಳ ಪುಣ್ಯ ಮಾಡ್ತೇನೆ. ಹಾಗಾಗಿ ಅಂತಹ ಊರಿಗೆ ಬರುವ ಯಾವ ಅವಕಾಶವನ್ನು ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಬಂಧುಗಳೇ, ನನ್ನ ಕೊಡಗು ಬಹಳ ಪ್ರೀತಿ. ಯಾಕೆ ಅಂತ ಕೇಳಿದ್ರೆ, ಕೊಡಗುನ 2 ವಿಚಾರವನ್ನ ಇಡೀ ದೇಶದ ಜನ ಕಲೀಲೇಬೇಕಾಗಿದೆ. ಒಂದು, ಕೊಡಗಿನಲ್ಲಿ ಹುಟ್ಟಿ ದೇಶಕ್ಕಾಗಿ ದುಡಿಯೋದು ಹೇಗೆ ಅಂತ ಕೊಡಗಿನಲ್ಲಿ ಹುಟ್ಟಿದ ಕಾರ್ಯಪ್ಪರಿಂದ ಕಲಿತೇವೆ. ಕೊಡಗಿನಲ್ಲಿ ಹುಟ್ಟಿ ಧರ್ಮಕ್ಕಾಗಿ ಮಡಿಯೋದು ಹೇಗೆ ಅಂತ ಈ ಮಣ್ಣಿನಲ್ಲಿ ಮಡ್ದಂತಹ ಕುಟ್ಟಪ್ಪನವರಿಂದ ಕಲಿತೇವೆ. ದೇಶ ಧರ್ಮಕ್ಕಾಗಿ ದುಡಿಯೋದು ಮಡಿಯೋದು ಎರಡನ್ನು ಈ ನೆಲ ಇವತ್ತಿಗೆ ಕಲಿಸಿಕೊಡುತ್ತೆ. ಹಾಗಾಗಿ ಈ ಪ್ರೇರಣೆ ಇಡೀ ಜಗತ್ತಿಗೆ ಮಾದರಿಯಾಗಿರುತ್ತೆ. ಹಾಗಾಗಿ ನನಗೆ ಕೊಡಗು ಅಂತಂದ್ರೆ ಚೂರು ಜಾಸ್ತಿನೇ ಪ್ರೀತಿ. ನಾವು ಪರಿಭಾವಿಸ್ತೇವೆ ಕೊಡಗಿನ ಕಾಫಿ ಬಹಳ ರುಚಿ ಅಂತ, ಕೊಡಗಿನ ಕಾಳು ಮೆಣಸಿಗೆ ಒಂದು ಶಕ್ತಿ ಇದೆ ಅಂತ, ಕೊಡಗಿನ ಮಣ್ಣಿಗೆ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಇದೆ. ಯಾಕೆಂತ ಕೇಳಿದ್ರೆ, ಕೊಡಗಿನ ಜನರ ನೆತ್ತರು ಇಲ್ಲಿ ಹರಿದಿದೆ. ಈ ನೆಲ ಸಾಕಷ್ಟು ಮಂದಿ ಮತಾಂತರ ವಿರುದ್ಧ ಸೆಟ್ಟು ಹೊಡೆದು ನಿಂತ ಇತಿಹಾಸವನ್ನ ಸಾರಿ ಹೇಳುತ್ತೆ. ಕೊಡಗಿನ ಕಾಫಿ ಕುಡಿದವರಲ್ಲಿ ರಕ್ತದಲ್ಲಿ ಕಾಫಿಯ ಅಂಶ ಮಾತ್ರ ಅಲ್ಲ, ದೇಶಭಕ್ತಿಗೋಸ್ಕರ, ರಾಷ್ಟ್ರಭಕ್ತಿಗೋಸ್ಕರ, ಧರ್ಮ ಭಕ್ತಿಗೋಸ್ಕರ ಪ್ರಾಣವನ್ನ ತೆರೆಯುವಂತಹ, ಪ್ರಾಣವನ್ನ ಕೊಡ್ತಕ್ಕಂತಹ ಪ್ರೇರಣೆ ಕೂಡ ಅದ್ರ ಜೊತೆ ಸೇರ್ಕೊಂಡೇ ಬರುತ್ತೆ. ಯಾಕಂದ್ರೆ ಆ ಕಾಫಿ ಬೆಳೆದದ್ದು ಹಿಂದೂಗಳ ರಕ್ತ ಬಿದ್ದ ಮಣ್ಣಿನಿಂದ ಅಂತ ನಾನು ನಂಬುತ್ತೇನೆ. ಬಂಧುಗಳೇ, ನನಗೆ ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ. ಯಾಕೆ ಅಂತ ಕೇಳಿದ್ರೆ, ನಾನು ರಾಜಕೀಯದಿಂದ ಬಹಳ ದೂರ ಉಳಿದಿರ್ತಕ್ಕಂಥವಳು. ಬಹುತೇಕ ಸಂದರ್ಭದಲ್ಲಿ ರಾಜಕಾರಣಿಗಳನ್ನ ಯಾವಾಗ್ಲೂ ಬೈತಾ ಇರ್ತಾನೆ. ಅದು ಆ ಪಾರ್ಟಿ ಈ ಪಾರ್ಟಿ ಅಂತ ಏನೋ ಇಲ್ಲ, ಎಲ್ಲಾ ಪಾರ್ಟಿಯ ರಾಜಕಾರಣಿಗಳು ನನ್ನ ಹತ್ರ ಬಯಸ್ಕೊಳ್ತಾರೆ. ಆದ್ರೆ ಕೊಡಗಿನ ವಿಶಿಷ್ಟತೆ ಏನು ಅಂತ ಕೇಳಿದ್ರೆ, ನಾನ್ ನೋಡಿರುವ ಹಾಗೆ ಒಂದು ಹಿಂದೂ ಸಂಘಟನೆಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ನಾನು. ಆದ್ರೆ ಕಾರ್ಯಕ್ರಮಗಳಿಗೆ ಶಾಲ್ ಹಾಕೊಂಡು ಫಾರ್ಚುನರ್ ಕಾರಲ್ಲಿ ಬಂದು ಎಳೆದು ವೇದಿಕೆಗೆ ಹತ್ತಿ ಹಾರ ಹಾಕೊಂಡು ವಾಪಸ್ ಹೋದ ಎಷ್ಟೋ ನಾಯಕರುಗಳನ್ನ ನಾನು ಕಂಡಿದ್ದೇನೆ. ಆದ್ರೆ ಹಿಂದೂ ಸಂಘಟನೆ ಕಾರ್ಯಕ್ರಮದಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೊಬ್ಬ ಶಾಸಕ ಬಂದು ನಿಲ್ತಾರೆ ಅಂತಂದ್ರೆ ಅದು ಮೊಟ್ಟ ಮೊದಲ ಬಾರಿಗೆ ಸೋಮವಾರಪೇಟೆನಲ್ಲಿ ಮಾತ್ರ. ನೀವು ಬಹಳ ಪುಣ್ಯ ಮಾಡಿದ್ದೀರಿ. ನಿಮ್ಮ ಶಾಸಕರು ಸಂಸದರು ಇಬ್ರು ಕೂಡ ಕೇಸರಿ ಶಾಲನ್ನು ಹೆಮ್ಮೆಯಿಂದ ಹಾಕ್ತಾರೆ. ಇಬ್ಬರು ಕೂಡ ಹಿಂದೂಗಳ ಕಾರ್ಯಕರ್ತರ ಪರವಾಗಿ ಬಹಳ ಗಟ್ಟಿಯಾಗಿ ನಿಲ್ತಕ್ಕಂತಹ ನಾಯಕರುಗಳಾಗಿದ್ದಾರೆ. ಆ ವಿಚಾರದಲ್ಲಿ ನಿಮ್ಮನ್ನು ನೋಡಿದ್ರೆ ಬಹುತೇಕ ನಮಗೆಲ್ಲ ಹೊಟ್ಟೆ ಕಿಚ್ಚೆ ಆಗತ್ತೆ. ಶಾಸಕರು ಸಂಸದರು ಇಬ್ಬರನ್ನು ಕೂಡ ಕಟ್ಟರ್ ಹಿಂದುತ್ವವಾದಿಗಳನ್ನೇ ಪಡೆದಿದ್ದೀರಿ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಬಂಧುಗಳು, ನಾನು
ವಿಚಾರವನ್ನು ಯಾಕೆ ಎತ್ತದೆ ಅಂತಂದ್ರೆ, ನಮ್ಮಲ್ಲಿ ತುಂಬಾ ಜನರಿಗೊಂದು ಮನಸ್ಥಿತಿ ಇದೆ, ಹಿಂದೂಗಳು ಅಂತಂದ್ರೆ ಸಾಯೋದಕ್ಕಿರೋರು ಅಂತ. ನಾವು ಮತ್ತೆ ಮತ್ತೆ ಸಮಾಜಕ್ಕೆ ಅರ್ಥ ಮಾಡಿಸ್ಬೇಕಾಗಿದೆ, ನಾವು ಇರೋದು ಸಾಯೋದಕ್ಕಲ್ಲ, ಈ ಸಮಾಜಕ್ಕೆ ಈ ಜಗತ್ತಿಗೆ ಬದುಕೋದನ್ನು ಹೇಗೆ ಅಂತ ಹೇಳಿಕೊಡೋದಕ್ಕೆ. ಇಡೀ ಜಗತ್ತಿಗೆ ಬದುಕಿನ ಪಾಠ ಹೇಳಿಕೊಟ್ಟ ಶ್ರೇಷ್ಠ ಧರ್ಮ ಅಂತಿದ್ರೆ ಅದು ಹಿಂದೂ ಧರ್ಮ ಮಾತ್ರ. ಹಾಗಾಗಿ ಒಬ್ಬ ಹರ್ಷ ಹೋದ ತಕ್ಷಣ ನಮ್ಮನ್ನು ಹೆದರ್ಸೋದು ಯಾವತ್ತಿಗೂ ಸಾಧ್ಯ ಇಲ್ಲ. ಕೆಲವರ ಸಾವೇ ಹಾಗಂತೆ, ಕೆಲವರ ಸಾವಿಗೊಂದು ವಿಶಿಷ್ಟವಾಗಿರ್ತಕ್ಕಂಥ ತಾಕತ್ತಿರುತ್ತೆ ಬಂಧುಗಳೇ. ತುಂಬಾ ಜನ ಹೇಳ್ತಾರೆ ನಮ್ಮಲ್ಲಿ ಈ ಭಯ ಹುಟ್ಟಿಸುವ ಒಂದು ರೀತಿಯಾಗಿ ಇಂತಹ ಹತ್ಯೆಗಳು ನಡೀತಾ ಇರುತ್ತೆ ಅಂತ. ಹರ್ಷ ಕೂಡ ತಾಯಿಗಿಂತ ಒಬ್ಬನೇ ಒಬ್ಬ ಮಗ. ಈ ರೀತಿಯ ಹತ್ಯೆಗಳನ್ನ ಮಾಡೋದ್ರ ಮುಖಾಂತರ ಜಿಹಾದಿಗಳು ತುಂಬಾ ಚೆನ್ನಾಗಿ ಅನ್ಕೊಂಡ್ಬಿಟ್ಟಿದ್ದಾರೆ ಹಿಂದೂ ಸಮಾಜವನ್ನ ಹೆದರಿಸಿ ಬಿಡಬಹುದು ಅಂತ. ಆದ್ರೆ ಒಬ್ಬ ಹರ್ಷನ ಹತ್ಯೆಯಿಂದ ಲಕ್ಷಾಂತರ ಮಂದಿ ಹರ್ಷಂದಿರು ಹುಟ್ಟುಕೊಳ್ತಾರೆ ಅನ್ನುವಂತಹದ್ದು ಜಿಹಾದಿಗಳಿಗೆ ಅರ್ಥ ಆಗಿಲ್ಲ. ಈ ಕಾರ್ಯಕ್ರಮ ಅದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಆಗ್ತಾ ಇರುವಂತಹದ್ದು. ತುಂಬಾ ಜನ ಅಂದ್ಕೊಳ್ತಾರೆ, ನಮ್ಮ ಕಾರ್ಯಕರ್ತರು ಪ್ರಶ್ನೆ ಮಾಡಿದಿದೆ ಸಾಕಷ್ಟು ಮಂದಿ, ಅರೆ ನಿಮ್ಗೆಲ್ಲ ಯಾಕೆ ಬೇಕು ಹಿಂದೂ ಸಂಘಟನೆ, ನಿಮ್ಗೆಲ್ಲ ಯಾಕೆ ಬೇಕು ಧರ್ಮದ ಹೋರಾಟ, ಮನೇಲಿ ಕೂತ್ಕೊಳ್ಳೋದಕ್ಕಾಗೋದಿಲ್ವಾ, ನೀವಾಯ್ತು ನಿಮ್ ಕೆಲಸ ಆಯ್ತು ಅಂತ ಇದ್ದು ಬಿಡೋದಕ್ಕಾಗೋದಿಲ್ವಾ, ನಾಳೆ ಸತ್ತು ಬೀದಿ ಹೆಣ ಆದ್ರೆ ಯಾರು ಹೊಣೆ ಅಂತ ತುಂಬಾ ಜನ ಹೆದರ್ಸೋದಿದೆ. ಅಕ್ಕಪಕ್ಕದ ಮನೆ ತಾಯಿಯಂದ್ರ ಹತ್ರ ಕೇಳಿ ನೋಡಿ, ನಮ್ಮ ಅಮ್ಮಂದ್ರನ್ನೆಲ್ಲ ಹೆದರ್ಸೋದು ಹಾಗೇನೆ. ಯಾಕೆ ಬೇಕು ನಿಮ್ ಮಕ್ಕಳಿಗೆ ಈ ಸಂಘಟನೆ ಇಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಂತ. ಬಂಧುಗಳೇ, ನೀವು ಅವ್ರಿಗೆಲ್ಲ ಹೇಳ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ಉತ್ತರ ಏನು ಅಂತ ಕೇಳಿದ್ರೆ, ತಲೆ ಮೇಲೆ ತೆಂಗಿನಕಾಯಿ ಬಿದ್ದು ಸತ್ತವ್ರು ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ, ಬಾತ್ರೂಮ್ ಅಲ್ಲಿ ಕಾಲ್ ಜಾರಿ ಬಿದ್ದು ಸತ್ತವ್ರನ್ನ ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ, ಆರಾಮಾಗಿ ಈಸಿ ಚೇರ್ ಅಲ್ಲಿ ಚಾ ಕುಡಿತಾ ಇದ್ದವರು ಇನ್ನೊಂದು ಸೆಕೆಂಡ್ ಸತ್ತು ಹೋದವ್ರನ್ನ ನಾನು ಎಷ್ಟೋ ಜನರನ್ನ ನೋಡಿದ್ದೇನೆ. ಹಾಗೆ ಸತ್ತವರು ಯಾವತ್ತೂ ಮತ್ತೆ ಹುಟ್ಟಿ ಬಂದಿಲ್ಲ, ಆದ್ರೆ ಧರ್ಮಕ್ಕೋಸ್ಕರ ಸತ್ತವರು ಸದಾ ಹುಟ್ಟಿ ಬರ್ತಾ ಇರ್ತಾರೆ. ಹಾಗಾಗಿ ಹರ್ಷನ ಸಾವು, ಕುಟ್ಟಪ್ಪಾಜಿಯ ಸಾವು ಅದು ಸಾವಲ್ಲ, ಅದು ಮತ್ತೊಂದು ಮರು ಹುಟ್ಟು. ಪ್ರತಿ ವ್ಯಕ್ತಿಯೂ ಕೂಡ ಅಂತ ಮರು ಹುಟ್ಟಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅಮರವಾಗೋದು ಅಂತಂದ್ರೆ ಬದುಕನ್ನ ಸಮಾಜಕ್ಕೋಸ್ಕರ ಅರ್ಪಿಸೋದು ಅಂತ ನಾವು ನಂಬುತ್ತೇವೆ. ಆ ನಂಬಿಕೆ ಅಚಲವಾಗಬೇಕು ಅಂತಂದ್ರೆ ನಮ್ಮೊಳಗೊಬ್ಬ ಹರ್ಷ, ನಮ್ಮೊಳಗೊಬ್ಬರು ಕುಟ್ಟಪ್ಪ ಹುಟ್ಟಿ ಬರಬೇಕು. ಆ ಪ್ರಯತ್ನಕ್ಕಿಂತ ಕಾರ್ಯಕ್ರಮಗಳ ಪ್ರೇರಣೆ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ನಮ್ಮ ಸಮಾಜ ಮತ್ತೆ ಎಚ್ಚೆತ್ತುಕೊಳ್ಬೇಕಾಗಿದೆ. ನಾವು ಅಂತಿಮ ಕಾಲಘಟ್ಟದಲ್ಲಿ ಇದ್ದೇವೆ. ಇದು ಮಾಡು ಇಲ್ಲವೇ ಮಡಿ ಅನ್ನುವಂತ ಪರಿಸ್ಥಿತಿ ನಮಗೆ. ಯಾಕೆಂತ ಕೇಳಿದ್ರೆ ಇಲ್ಲಿಂದಾಚೆಗೆ ಇನ್ನೊಂದು ತಲೆಮಾರಿಗೆ ಹಿಂದುತ್ವದ ಹೋರಾಟವನ್ನು ನಾವು ರವಾನೆ ಮಾಡಲೇಬೇಕಾದಂತ ಅನಿವಾರ್ಯತೆಯಲ್ಲಿದ್ದೇವೆ. ಇವತ್ತು ನಾವು ಕೈ ಕಟ್ಟಿ ಕೂತ್ಕೊಂಡು ಬಿಟ್ರೆ ಇವತ್ತು ನಮ್ಮ ಮಾರ್ಕೆಟ್ಗಳನ್ನ ಇವ್ರು ಕಬ್ಜಾ ಮಾಡಿದ್ದಾರೆ. ಇವತ್ತು ನಮ್ಮ ಊರಿನ ಪೇಟೆಗಳಲ್ಲಿರುವ ಹಣ್ಣಿನ ವ್ಯಾಪಾರವನ್ನ ಇವರು ತಮ್ಮ ತೆಕ್ಕೆಗೆ ತಗೊಂಡಿದ್ದಾರೆ. ಇವತ್ತು ಇವರು ನಮ್ಮ ಪೇಟೆಯಲ್ಲಿರುವ ಹೂವಿನ ವ್ಯಾಪಾರ, ನಮ್ಮ ಪೇಟೆಯಲ್ಲಿರುವ ದಿನಸಿ ಅಂಗಡಿನ ವ್ಯಾಪಾರಗಳನ್ನ ತಮ್ಮ ತೆಕ್ಕೆಗೆ ತಗೊಂಡು ಬಿಟ್ಟಿದ್ದಾರೆ. ದುಡಿಯೋರು ನಾವು, ತೋಟಗಳಲ್ಲಿ ಬೆವರು ಹರಿಸಿ ಮೈ ಬಗ್ಸಿ ಬೆನ್ನು ಬಗ್ಸಿ ದುಡಿಯೋರು ಹಿಂದೂಗಳು. ಆದ್ರೆ ತಗೊಂಡೋಗಿ ಅದನ್ನ ಸೇಲ್ ಮಾಡೋದು ಮಾತ್ರ ಇಂತಹ ಜಿಹಾದಿಗಳಿಗೆ. ನಾನು ಯಾರು ವ್ಯಾಪಾರ ಮಾಡಿ ದುಡಿಲಿ ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ ನನಗೆ. ಆದ್ರೆ ನಮ್ಮ ದುಡಿಮೆಯ ಫಲವನ್ನ ಇನ್ಯಾರು ತಿಂದು ಅದನ್ನ ನಮ್ಮದೇ ವಿರುದ್ಧ ಬಾಂಬ್ ಹಾಕೋದಕ್ಕೆ ಬಳಸ್ತಾರಲ್ಲ, ಅದರ ಬಗ್ಗೆ ನನಗೆ ಆಕ್ಷೇಪಣೆ ಇದೆ. ನಮ್ಮ ಶಿಕ್ಷಣ ಪದ್ಧತಿ ಇವತ್ತು ಹಿಂದೂ ಧರ್ಮದ ಸಂಪ್ರದಾಯಗಳನ್ನ ಹೇಳಿಕೊಡದೇ ಇರುವ ಕಾರಣಕ್ಕಾಗಿಯೇ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದೇವೆ. ಇವತ್ತು PUC ಹೋಗುವ ಹುಡುಗಿಯರು ಕೂಡ ಒಂದು ತುಂಡು ಬಟ್ಟೆ ಕಾರಣಕ್ಕೆ ನನ್ ಶಿಕ್ಷಣ ಬೇಡ ಧರ್ಮವೇ ಮುಖ್ಯ ಅಂತ ಹೇಳೋದಾದ್ರೆ, ಇವತ್ತು ಯೂನಿವರ್ಸಿಟಿ, ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ MBBS ಓದ್ತಿರ್ತಕ್ಕಂಥ ಯುವಕ ಕೂಡ ಜೀವ ಉಳಿಸಿ ಭಾರತಕ್ಕೆ ಕರ್ಕೊಂಡ್ ಬಂದ ಮೇಲೆ ಭಾರತಕ್ಕೆ ಗಡ್ಸಿಲ್ಲ ಅಂತ ಹೇಳ್ತಾರೆ ಅಂತ ಆದ್ರೆ, ಇಂಥ ನಾಮರ್ದರನ್ನ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾಕೆ ಹುಟ್ಟಾಕ್ಬೇಕು? ಬಹಳ ಜನ ಆತಂಕ ಆಗತ್ತೆ. ನಮ್ಮ ದೇಶದಲ್ಲಿ ಎಜುಕೇಶನ್ ಲೋನ್ಗೆ 14% ಬಡ್ಡಿ ಇದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಾಕಷ್ಟು ಮಂದಿ ತಂದೆ ತಾಯಿ ಅಂದ್ರು ಆಸೆ ಕನಸು ಪಡೋದಿದೆ. ಏನು ಅಂತ ಕೇಳಿದ್ರೆ, ಅರೆ ನಮ್ಮ ಮಗ ಒಳ್ಳೆ ಕಾಲೇಜ್ನಲ್ಲಿ ಓದ್ಬೇಕು, ಒಳ್ಳೆ ಯೂನಿವರ್ಸಿಟಿಯಲ್ಲಿ ಓದ್ಬೇಕು, ನನಗೆ ಎಜುಕೇಶನ್ ಸಿಗ್ಲಿಲ್ಲ, ನನ್ನ ಮಕ್ಕಳಿಗೆ ಸಿಗಬೇಕು ಅಂತ ನಾನು ಯಾವಾಗ್ಲೂ ಅಪ್ಪ ಅಮ್ಮನಿಗೆ ಬೈಯೋದಿದೆ. ನಿಮ್ ಮಕ್ಕಳು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ತಗೊಳ್ತಿದ್ರು ತೊಂದರೆ ಇಲ್ಲ, ಮೊದಲು ನಿಮ್ ಮಕ್ಕಳಿಗೆ ದೇಶ ಅಂದ್ರೆ ಏನು ಅಂತ ಹೇಳ್ಕೊಡಿ ಅಂತ. ಯಾಕಂದ್ರೆ ನಮ್ಮೂರಿನ ಒಬ್ಬ ಆಟೋ ಡ್ರೈವರು SLC ಕೂಡ ಪಾಸ್ ಆಗ್ಲಿಲ್ಲ, ಆದ್ರೆ ಆ ಆಟೋ ಡ್ರೈವರ್ನ ರಿಕ್ಷಾದ ಹಿಂದೆ ಮೇರಾ ಭಾರತ್ ಮಹಾನ್ ಅಂತ ಬರ್ಕೊಂಡಿರ್ತಾನೆ. ಇವನು ಯಾರು ಅಡ್ಕಪ್ಪಿ
ಇವನ್ ಯಾರೋ ಅಡ್ಕಸ್ಬಿ ಉಕ್ರೇನ್ಗೆ ಹೋಗಿ MBBS ಮಾಡ್ಕೊಂಡು ಬಂದ್ರು ಕೂಡ ಭಾರತ್ ಗಡ್ಸಿಲ್ಲ ಅಂತ ಮಾತನಾಡ್ತಾನೆ. ಇವನಿಗಿಂತ 3ನೇ ಕ್ಲಾಸ್ ಫೈಲ್ ಆಗಿರೋ ಲಾರಿ ಡ್ರೈವರ್ ಲಾರಿ ಹಿಂದೆ ಭಾರತ್ ಮಾತಾ ಕಿ ಜೈ ಅಂತ ಹಾಕೊಂಡಿರ್ತಾನೆ. MBBS ಮಾಡಿರ್ತಕ್ಕಂತಹ ಕಲ್ಲಾಕಿಗಳಿಗಿಂತ ಇಂತಹ ರಾಷ್ಟ್ರಭಕ್ತರನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ. ನಮ್ಮೂರಿನ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿರ್ತಕ್ಕಂಥ SLC ಫೈಲ್ ಆಗಿರೋ ಹುಡುಗನಿಗಿರ್ತಕ್ಕಂಥ ರಾಷ್ಟ್ರ ಪ್ರೇಮ ಇವತ್ತು ಉಕ್ರೇನ್ಗೆ ಹೋಗಿ ಓದಿ ಬಂದಿರ್ತಕ್ಕಂಥ ದೊಡ್ಡ ಮನುಷ್ಯರ ಮಕ್ಕಳಿಗಿಲ್ಲ. ಬಂಧುಗಳನ್ನ ನಾವು ಅರ್ಥ ಮಾಡಿಸ್ಕೊಳ್ಬೇಕಾಗಿದೆ. ಇವರೆಲ್ಲ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗೆ ಹೋಗೋದು ನಮ್ಮನ್ನು ಉದ್ಧಾರ ಮಾಡೋದು ಖಂಡಿತ ಅಲ್ಲ. ಅಲ್ಲೆಲ್ಲ ಯುರೋಪ್ ಕಂಟ್ರಿನಲ್ಲಿ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೆ ಭಾರತಕ್ಕೆ ಬೈಕೊಂಡು ಹೋಗಿ ಅಲ್ಲಿ ಹೋಗಿ ಓದ್ಕೊಳ್ತಿರ್ತಾರೆ. ಮತ್ತೆ ಯಾವತ್ತು ವಾಪಸ್ ಬಂದು ಭಾರತಕ್ಕೆ ಇವ್ರು ಸೇವೆ ಮಾಡೋದಿಲ್ಲ. ಇವ್ರು ಸೇವೆ ಮಾಡೋದು ವಿದೇಶಗಳಲ್ಲೇ. ಇಂಥವರಿಗೋಸ್ಕರ ನಾವು ನಮ್ಮ ಟ್ಯಾಕ್ಸ್ ಹಣವನ್ನು ಯಾಕೆ ವಿನಿಯೋಗ ಮಾಡಬೇಕು? ಇಂತಹ ಪ್ರಶ್ನೆಯನ್ನ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನು ಕೇಳಬೇಕಾಗಿದೆ. ನಾನು ಪ್ರತಿ ಬಾರಿ ಹೇಳ್ತೇನೆ, ತಂದೆ ತಾಯಿಯಂದ್ರು ಮಕ್ಕಳಿಗೆ ಎಜುಕೇಶನ್ ಕೊಡ್ತೇವೆ ಅನ್ನುವ ಕಾರಣಕ್ಕೆ ಮಿಷನರಿಗಳು ನಡೆಸ್ತಿರ್ತಕ್ಕಂಥ ಕಾನ್ವೆಂಟ್ಗಳಿಗೆ ಹಾಕಿ ನಮ್ಮ ಮಕ್ಕಳನ್ನ ವಿದೇಶಗಳ ತರ ಬೆಳೆಸುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು 10,000 ರೂಪಾಯಿ ಡೊನೇಷನ್ ಕಮ್ಮಿಯೇ ಉಳಿಯುತ್ತೆ, ತೊಂದರೆ ಇಲ್ಲ. ಫ್ರೀ ಎಜುಕೇಶನ್ ಕಳಿಸದೇ ಇದ್ರೂ ತೊಂದರೆ ಇಲ್ಲ, ಅಥವಾ 10,000 ರೂಪಾಯಿ ಜಾಸ್ತಿ ಡೊನೇಷನ್ ಕೊಟ್ಟರು ತೊಂದರೆ ಇಲ್ಲ. ಭಾರತೀಯ ಶಿಕ್ಷಣಕ್ಕೆ ಮೌಲ್ಯ ಕೊಡ್ತಕ್ಕಂಥ ಶಾಲೆಗಳಿಗೆ ಕಳಿಸಿ. ಆಗ ತಂದೆ ತಾಯಿಗಳು ಇಡೀ ಸಮಾಜದ ಎದುರುಗಡೆ ತಲೆಬಾಗಿಸುವ ಪರಿಸ್ಥಿತಿ ಬರೋದಿಲ್ಲ. ಬಂಧುಗಳೇ, ಈ ಜವಾಬ್ದಾರಿ ನಮ್ಮ ಸಮಾಜಕ್ಕೆ ಬರಬೇಕಾಗಿದೆ. ನಾವು ಪ್ರತಿ ಬಾರಿ ಯೋಚನೆ ಮಾಡ್ತೇವೆ, ನಮ್ಮ ಸಮಾಜದಲ್ಲಿ ಒಬ್ಬ ಛತ್ರಪತಿ ಶಿವಾಜಿ ಹುಟ್ಟು ಬರಬೇಕು, ಒಬ್ಬ ಭಗತ್ ಸಿಂಗ್ ಹುಟ್ಟು ಬರಬೇಕು ಅಂತ. ಅದು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಬಂಧುಗಳೇ, ಕಲಿಯುಗದಲ್ಲಿ ಯಾವ ಶಿವಾಜಿಯು ಮತ್ತೆ ಹುಟ್ಟಿ ಬರೋದಿಲ್ಲ. ಕಲಿಯುಗದಲ್ಲಿ ಯಾವ ರಾಮಕೃಷ್ಣರು ಮತ್ತೆ ಹುಟ್ಟಿ ಬರೋದಿಲ್ಲ. ಭಗವಾನ್ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸಂಘ ಶಕ್ತಿ ಕಲಿಯುಗೆ ಅಂತ. ನಾನು ಮತ್ತೆ ಹುಟ್ಟಿ ಬರೋದಾದ್ರೆ ಸಮಸ್ತ ಜನರ ಹೃದಯದಲ್ಲಿ ಸಂಘಟನೆಯ ರೂಪದಲ್ಲೇ ಹುಟ್ಟಿ ಬರ್ತೇನೆ ಅಂತ. ಹಾಗಾಗಿ ಇಲ್ಲಿ ನಿಂತಿರ್ತಕ್ಕಂಥ ಪ್ರತಿ ಕಾರ್ಯಕರ್ತನಲ್ಲಿ ನಾನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನ ಕಾಣ್ತೇನೆ. ಹೆಗಲಿಗೆ ಕೇಸರಿ ಶಾಲು ಹಾಕಿರುವ ಪ್ರತಿ ಕಾರ್ಯಕರ್ತನಲ್ಲಿ ನಾನು ನಮ್ಮ ಶ್ರೀಕೃಷ್ಣನನ್ನ ಕಾಣ್ತೇನೆ. ಯಾಕೆಂತ ಕೇಳಿದ್ರೆ, ಸಂಘಟನೆ ಮಾತ್ರ ಇವತ್ತು ನಮ್ಮನ್ನು ಉಳಿಸೋದಕ್ಕೆ ಸಾಧ್ಯ, ಹೊರತು ಬೇರೆ ಯಾವ ಶಕ್ತಿ ಉಳಿಸೋದಕ್ಕೆ ಸಾಧ್ಯ ಇಲ್ಲ.